ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಒಬ್ಬರು ಪೂಜಾ ಅಂತೇಳಿ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆಯೇ ಇವರ ಒಂದು ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ನೀವು ಚಾನಲ್ಗೆ ಜಾಯ್ನಿಂಗ್ ಕೂಡ ಆಗ್ಬೋದು. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ವಯಸ್ಸು 32ರ ಒಂದು ಪ್ರಾಯ ತುಂಬಿದೆ. ವಸತಿ ಇರೋದು ಬೆಂಗಳೂರು ರಾಜಾಜಿನಗರ. ಹಾಗೆಯೇ ಗಂಡ ಜೊತೆಗೆ ಇದ್ದರೂ ನನ್ನ ಜೊತೆ ಸರಿಯಾಗಿ ಹೊಂದಿಕೊಂಡು ಜೀವನ ಮಾಡುತ್ತಿಲ್ಲ ಅಂತೇಳಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಸಮಸ್ಯೆ, ನನಗೆ ಚಟ ಬಂದಾಗ ಆಸೆ ಒಂದು ತೀರಿಸುವ ತನಕ ಜೊತೆಗೆ ಇದ್ದು ತೃಪ್ತಿ ಕೊಡುವುದು, ಆದರೆ ಯಜಮಾನನ ಒಂದು ಹೆಚ್ಚು ಒಂದು ಸಮಯ ಕೂಡ ಕೊಡಲ್ಲ ಅಂತೇಳಿ ಏನು ಹೇಳಿದಾರಲ್ಲ, ಸೊ ಹಾಗೆ ನಾನು ಕೂಡ ಆಲ್ಮೋಸ್ಟ್ ನಿಮ್ಮ ಜೋಡಿ ಚೆನ್ನಾಗಿ ಜೀವನ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಬೈಕೆ ಗೂಟದ ಒಂದು ರುಚಿ ಒಂದು ಸಂಪೂರ್ಣ ಕೊಡುವಂಥ ಒಬ್ಬ ಮಿಂಡ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ನನಗೆ ಬೇಕಾಗಿದ್ದಾನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ carvale.com ಅವರ ಕಡೆಯಿಂದ 2022ರ ಒಂದು ಟಾಟಾ ನೆಕ್ಸಾನ್ XZA ಅಂತೇಳಿ ಪ್ಲಸ್ ಒಂದು ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆ ಒಬ್ಬ ಕಾರ್ನ ಒಂದು ಸೆಲ್ಲರ್ನ ಒಂದು ರಿವ್ಯೂನ ಕೂಡ ನಿಮಗೆ ತೋರಿಸ್ತಾ ಹೋಗ್ತಾನೆ. ಬಿಫೋರ್ ನೋಡಿ, ಮದುವೆ ಆದರೂ ಈ ಥರ ಒಂದು ಕಷ್ಟ ಅನುಭವಿಸಲು ಒಂದು ಕಾರಣಗಳು ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಗಂಡನಿಗೆ ಆಸೆ ಇದೆ, ಆದರೆ ಹೆಚ್ಚು ಉದ್ರೇಕ ಆಗುತ್ತಾನೆ. ಸೊ ಮಾಡುವುದರ ಒಂದು ಒಳಗಡೆನೆ ಆಲ್ಮೋಸ್ಟ್ ಔಟ್ ಮಾಡಿಕೊಂಡು ಸುಮ್ಮನೆ ಮಲಗುತ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಅದರಿಂದ ನನಗೆ ಒಂದು ಬಹಳ ತೊಂದರೆ ಕೂಡ ಆಗ್ತಿದೆ. ಕೆಲವೊಮ್ಮೆ ಮಾಡೋಕೆ ಅಂತೇಳಿ ಒಳ್ಳೆ ಒಂದು ಮೂಡಲ್ಲಿ ಕೂಡ ಇರ್ತಾನೆ, ಅವನು ಕೂಡ ಮೂಡಲ್ಲಿ ಇರ್ತಾನೆ. ಬಟ್ ಸಡನ್ಲಿ ಆ ರೀತಿಯಾದಾಗ ನನಗೆ ತುಂಬಾ ಬೇಜಾರಾಗುತ್ತೆ. ಅವನು ಮಲಗಿದ ಮೇಲೆ ನಾನೇ ಬೆರಳು ಹಾಕ್ಕೊಂಡು ಒಂದು ಸಮಾಧಾನ ಕೂಡ ಮಾಡಿಕೊಳ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ನಾನು ಯಾವತ್ತೂ ಕೂಡ ಯಾರಿಂದನೂ ಒಂದು ಸಂಪೂರ್ಣ ಒಂದು ಸುಖ ಕೂಡ ಕಂಡಿಲ್ಲ. ಅದು PUCಯಿಂದ ಏನೋ ಈ ರೀತಿ ಒಂದು ಮಾಡ್ಕೊತ ಬಂದಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಇವಾಗ ಚೆನ್ನಾಗಿ ಕೇದು ರಸ ಬಿಡುವಂಥ ಒಬ್ಬ ಪರ್ಸನ್ ಯಾರಾದರೂ ಇದ್ರೆ ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಕೇದು ರಸ ಬಿಟ್ಟು ಒಂದು ಜೀವನ ಪೂರ್ತಿ ಜೊತೆಗೆ ಇರುವಂಥ ವ್ಯಕ್ತಿ ಮುದುಕ ಆಗಿದ್ರೂ ಕೂಡ ನನಗೆ ಓಕೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾನೆ. ಹಾಗೆಯೇ ಸ್ನೇಹಿತರೆ, ನನ್ನ ಒಂದು ಸುಖ ಪಡಿಸಿದರೆ ನಿಮಗೆ ಇಷ್ಟೆಲ್ಲ ಒಂದು ಕೊಡ್ತೀನಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ತೂತಿಗೆ ಚೆನ್ನಾಗಿ ಸುಖ ಪಡಿಸಿದರೆ ಯಜಮಾನನನ್ನು ಬಿಟ್ಟು ನಿಮ್ಮ ಜೊತೆಯಲ್ಲಿ ಕರೆದಾಗ ಬಂದು ಸುಖ ಕೊಡ್ತೇನೆ. ಯಾವುದೇ ಕಾರಣಕ್ಕೂ ನನ್ನ ಒಂದು ಜೊತೆಯಲ್ಲಿ ಇದ್ದಾಗ ನಾಚಿಕೆ ಪಡಬಾರ್ದು, ಚೆನ್ನಾಗಿ ಮಾಡಬೇಕು. ಹಣದ ಒಂದು ಸಹಾಯ ಬೇಕಿದ್ದರೂ ಕೂಡ ನಾನು ಮಾಡುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ನನ್ನ ಒಂದು ತೂತಿಗೆ ಮಾತ್ರ ಚೆನ್ನಾಗಿ ಮಜಾ ಕೊಟ್ಟು ಸುಖ ಪಡಿಸಬೇಕು ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಗಂಡನ್ನು ಬಿಟ್ಟು ನಿಮ್ಮ ಜೊತೆಯಲ್ಲಿ ಆಲ್ಮೋಸ್ಟ್ ಬಾಳಲು ಬರುತ್ತೇನೆ, ಬಟ್ ಅದಕ್ಕೆ ನೀವು ಯಾವುದೇ ಒಂದು ರಿಸ್ಟ್ರಿಕ್ಷನ್ ಕೂಡ ಮಾಡಬಾರ್ದು ಅಂತೇಳಿ ಹೇಳ್ಕೊಂಡಿದ್ದಾರೆ. 2022ರ ಒಂದು ಟಾಟಾ ನೆಕ್ಸಾನ್ XZA ಪ್ಲಸ್ ಆ ಒಂದು ಕಾರ್ನ ಒಂದು ರಿವ್ಯೂ ನೋಡಿ ಹೋದರೆ ಸೆಲ್ಲರ್ ಕಾಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಗುಡ್ ಕಂಡೀಷನ್, ಎಕ್ಸಲೆಂಟ್ ಕಂಡೀಷನ್ ಮತ್ತು ಸರ್ಟಿಫೈಡ್ ಕಾರ್, ನಾನ್ ಎಕ್ಸ್ಟೆಂಟಲ್ ಒಂದು ಕಾರ್ ಕೂಡ ಇರುತ್ತೆ. ಮತ್ತು ಒರಿಜಿನಲ್ ಪೆನ್ ಮತ್ತು ಸಿಂಗಲ್ ಓನರ್, ಆಲಿ ವೀಲ್ಸ್ ಮತ್ತು ಫೈನಾನ್ಷಿಯಲ್ ಅವೈಲೇಬಲ್ ಮತ್ತು ರೇರ್ ಕ್ಯಾಮ್ರಾ ಕೂಡ ಇದೆ. ರೋಡ್ ಸೈಡ್ ಅಸಿಸ್ಟೆಂಟ್ ಕೂಡ ಅವೈಲೇಬಲ್ ಇದೆ. ಮತ್ತು ಸರ್ವಿಸ್ ಹಿಸ್ಟ್ರಿ ಆಗಿರ್ಬೋದು ಮತ್ತು ಟೆಸ್ಟ್ ಡ್ರೈವ್ ಕೂಡ ಅವೈಲೇಬಲ್ ಇದೆ. ಮತ್ತು ವಾರಂಟಿ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಇದು ಕಾರ್ನ ಒಂದು ಇಮೇಜ್ ಕೂಡ ಸೈಡ್ ಆ್ಯಂಗಲಲ್ಲಿದೆ. ಮತ್ತು ಬೂಟ್ ಸ್ಪೇಸ್ ಕೂಡ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. 1280 ತನಕ ಇದರ ಒಂದು ಪ್ರೈಸ್ ಹೇಳ್ಕೊಂಡಿದ್ದಾರೆ. ಇದು ಆಲ್ಮೋಸ್ಟ್ ಜೂನ್ 2022ರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆಗಿರುತ್ತೆ. ಹಾಗೆಯೇ 32,000 ಕಿಲೋಮೀಟರ್ ಕೂಡ ರನ್ನಿಂಗ್ ಆಗಿರುತ್ತೆ. ಹಾಗೆಯೇ ಫ್ಯೂಲ್ ಟೈಪ್ ನೋಡಿ ಹೋದರೆ ಡೀಸೆಲ್ ಆಗಿರುತ್ತೆ. ಮತ್ತು AMT ಸಿಸ್ಟಮ್ ಕೂಡ ಇದೆ. ಮತ್ತು ಸ್ಪೋರ್ಟ್ಸ್ ಮೋಡ್ ಕೂಡ ಇದರಲ್ಲಿದೆ ಅಂತ ಹೇಳ್ಕೊಂಡಿದ್ದಾರೆ. ನಂಬರ್ಸ್ ಆಫ್ ನೋಡ್ಲಿಕ್ಕೆ ಹೋದರೆ ಓನರ್ಸು ಫಸ್ಟ್ ಓನರ್ ಆಗಿರ್ತಾರೆ. ಮತ್ತು ಇನ್ಸೂರೆನ್ಸ್ ಇನ್ನೂ ಕಂಟಿನ್ಯೂ ಕೂಡ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಡ್ಯಾಶ್ಬೋರ್ಡ್ ಆಗಿರ್ಬೋದು, ಹಾಗೆಯೇ ಆಲ್ಮೋಸ್ಟ್ ಸ್ಟೇರಿಂಗ್ ಆಗಿರ್ಬೋದು, ರೇರ್ ಸೀಟ್ ಆಗಿರ್ಬೋದು, ಸನ್ ರೂಫ್ ಆಗಿರ್ಬೋದು, ಪ್ರತಿಯೊಂದು ಈ ರೀತಿಯಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಕೀ ಹೆಲ್ಲೆಸ್ಟ್ ನೋಡ್ಲಿಕ್ಕೆ ಹೋದರೆ ಸರ್ಟಿಫೈಡ್ ಕಾರ್, 1 ಇಯರ್ ಒಂದು ವಾರಂಟಿ ಮತ್ತು 7 ಡೇಸ್ ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಇದೆ. ಎಕ್ಸಲೆಂಟ್ ಕಂಡೀಷನ್ ಕೂಡ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.